ದೀರ್ಘದಂಡ ನಮಸ್ಕಾರ ಹಾಕುತ್ತಲೇ ನಾಗರಬೆಟ್ಟ ಪರಮಾನಂದ ದೇವಸ್ಥಾನಕ್ಕೆ ಹೊರಟ ಹಿರೇಮುರಾಳ ಕಂಬಾರ ಕುಟುಂಬ. ಹೌದು, ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದ ಕಂಬಾರ ಕುಟುಂಬದ ಬಸಪ್ಪ ಹನುಮಂತರಾಯ್ ಕಂಬಾರ್ ಹಾಗೂ ಬಸಪ್ಪ ಕಂಬಾರ್ ಅವರ ಪತ್ನಿ ಮಂಜುಳಾ ಬಸಪ್ಪ ಕಂಬಾರ್ ಅವರು ಗುರುವಾರ ಬೆಳಗ್ಗೆ 4 ಗಂಟೆಗೆ ದೀರ್ಘದಂಡ ನಮಸ್ಕಾರ ಹಾಕುತ್ತಾ ನಾಗರಬೆಟ್ಟ ಐತಿಹಾಸಿಕ ದೇವಸ್ಥಾನವಾದ ಪರಮಾನಂದ ದೇವಸ್ಥಾನದ ಕಡೆಗೆ ಹೊರಟರು. ಈ ವೇಳೆ ಸ್ವಂತ ತಾವೇ ಮಾಡಿದ ತ್ರಿಶೂಲ ಕೊಡ್ಲಿ, ನೀರಿನ ಭರಣಿ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಟು ಹರಕೆ ತೀರಿಸಲು ಮುಂದಾದರು.